ಸೈಕೋ ಜಯಶಂಕರ್ ಸುಳಿ ನೀಡಿದವರಿಗೆ 5 ಲಕ್ಷ. ಗೃಹ ಸಚಿವ ಕೆ ಜಾರ್ಜ್ರಿಂದ ಬಹುಮಾನ ಪ್ರಕಟ. ಭದ್ರತಾ ಲೋಪ ಒಪ್ಪಿಕೊಂಡ ಸಚಿವರು. ಸಂಸತ್ ಭವನದ ಮುಂದೆನೇ ಕಾರಿಗೆ ಬೆಂಕಿ. ಹೊತ್ತಿ ಉರಿಯಿತು ಗೃಹ ಇಲಾಖೆಯ ವಾಹನ. ದೌಡಾಯಿಸಿ ಬೆಂಕಿ ನಂದಿಸಿದ ಅಗ್ನಿಶಾಮಕ ದಳ. ಆಸಾರಾಂ ಬಾಪು ನ್ಯಾಯಾಲಯಕ್ಕೆ ಹಾಜರು. ಭಾರೀ ಬಿಗಿ ಭದ್ರತೆಯಲ್ಲಿ ಕರೆತಂದ ಪೊಲೀಸರು. ಬಾಪುಗೆ ನ್ಯಾಯಾಂಗ ಬಂಧನ ವಿಧಿಸಿದ ಜೋಧ್ಪುರ್ ಕೋರ್ಟ್. ಭಾರತೀಯ ವಾಯುಸೇನೆಗೆ ಮತ್ತಷ್ಟು ಬಲ. 3 ಅತ್ಯಾಧುನಿಕ ಯುದ್ಧ ವಿಮಾನಗಳ ಸೇರ್ಪಡೆ. ಹಿಂಡಾನ್ ವಾಯುನೆಲೆಯಲ್ಲಿ ಗ್ಲೋಬ್ ಮಾಸ್ಟರ್ಗಳ ಸೇರ್ಪಡೆ. ವಿವಾದಕ್ಕೆ ಸಿಲುಕಿದ ಬರ್ಫಿ ಚಿತ್ರದ ನಿರ್ದೇಶಕ. ಸಿನಿಮಾದ ಟ್ರೈಲರ್ ಬಗ್ಗೆ ನಟಿ ಐಂದ್ರಿತಾ ಆಕ್ಷೇಪ. ಡೈರೆಕ್ಟರ್ ಶೇಖರ್ ವಿರುದ್ಧ ಫಿಲ್ಮ್ ಚೇಂಬರ್ಗೆ ದೂರು. ನ್ಯೂಸ್ ಅವರಿಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ರಾಜ್ಯದ ಈಗ ಬಂದಂತಹ ಸುದ್ದಿ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಚುನಾವಣೆಯಲ್ಲಿ ಗೆಲ್ಲಿಸಲಿಕ್ಕೆ ರಾಹುಲ್ ಗಾಂಧಿ ಹೊಸ ಕಾರ್ಯತಂತ್ರವನ್ನು ರೂಪಿಸಿದ್ದಾರೆ. ಸೊ ಈಗಾಗಲೇ ಕೆಪಿಸಿಸಿಗೆ ಸೂಚನೆ ನೀಡಿರ್ತಕ್ಕಂಥ ರಾಹುಲ್ ಗಾಂಧಿ ರಾಜ್ಯದಲ್ಲಿ ಪಕ್ಷವನ್ನ 25 ಸ್ಥಾನಗಳಲ್ಲಿ ಗೆಲ್ಲಿಸಲೇಬೇಕು. ಹಾಗಾಗಿ ಇದೊಂದು ರೀತಿ ಕರ್ನಾಟಕದ ಲೋಕಸಭಾ ಚುನಾವಣೆಗೆ ರಾಹುಲ್ ಕಾರ್ಯತಂತ್ರ ಅಂತಲೇ ಕರೆಯಲಾಗ್ತಾ ಇದೆ. ಅಷ್ಟೇ ಅಲ್ಲ, ಈಗಾಗಲೇ ಏನು ಚುನಾವಣೆಯನ್ನ ಭಾರತೀಯ ಜನತಾ ಪಕ್ಷ ಕೂಡ ಗಂಭೀರವಾಗಿ ತೆಗೆದುಕೊಂಡಿದೆ. ಮೋದಿಯನ್ನ ಬಳಕೆ ಮಾಡ್ಕೊಳ್ಳಿಕ್ಕೆ ಈಗಾಗಲೇ ಬಿಜೆಪಿಯ ನಾಯಕರು ಅಹಮದಾಬಾದ್ಗೆ ತೆರಳಿದ್ದಾರೆ. ಅದಕ್ಕೆ ಪೂರಕವಾಗಿ ಕಾಂಗ್ರೆಸ್ ಕೂಡ ಅಂದ್ರೆ ಯುವ ಏನು ನಾಯಕರಾದಂಥ ರಾಹುಲ್ ಗಾಂಧಿ ಕೂಡ ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ವಿರುದ್ಧ ಪಕ್ಷವನ್ನ 25 ಸ್ಥಾನಗಳಲ್ಲಿ ಗೆಲ್ಲಿಸಲೇಬೇಕು ಅನ್ನುವಂಥ ಒಂದು ರೀತಿಯ ಕಟ್ಟಪ್ಪಣೆಯನ್ನ ಸೂಚನೆಯನ್ನ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ರಾಹುಲ್ ಗಾಂಧಿ ನೀಡಿದ್ದಾರೆ. ಪತ್ರವನ್ನ ಬರೆದಿರತಕ್ಕಂಥ ರಾಹುಲ್ ಗಾಂಧಿ ಸಮರೋಪಾದಿಯಲ್ಲಿ ಪಕ್ಷವನ್ನ ಸಂಘಟಿಸಬೇಕು, ಕಾರ್ಯತಂತ್ರ ರೂಪಿಸಬೇಕು. ಪ್ರತಿ ಜಿಲ್ಲೆಗಳಿಗೆ ರಾಹುಲ್ ಗಾಂಧಿ 3 ತಂಡಗಳನ್ನು ಕಳಿಸುವಂತ ಒಂದು ಕಾರ್ಯತಂತ್ರ ಕೂಡ ಅದರಲ್ಲಿ ಅಡಕಾಗಿದೆ. ಅಷ್ಟೇ ಅಲ್ಲ, ಕೆಪಿಸಿಸಿ ಖಾಸಗಿ ಏಜೆನ್ಸಿ ಮೂಲಕ ಕೂಡ ಲೋಕಸಭಾ ಚುನಾವಣೆ ಪೂರ್ವ ಒಂದು ಸಮೀಕ್ಷೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು. ಅದ್ರ ಜೊತೆಗೆ ರಾಹುಲ್ ಆಪ್ತ ಪಡೆಯಿಂದ ರಹಸ್ಯವಾಗಿ ಚುನಾವಣಾ ಸಮೀಕ್ಷೆಯನ್ನು ಕೂಡ ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ಬಹುತೇಕ ರಾಹುಲ್ ಗಾಂಧಿ ಮತ್ತು ನರೇಂದ್ರ ಮೋದಿ ಇಬ್ಬರೂ ಕೂಡ ಕರ್ನಾಟಕದಲ್ಲಿ ಮುಂದಿನ ಲೋಕಸಭಾ ಚುನಾವಣೆನ ಬಹಳಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಹಾಗಾಗಿನೇ ರಾಹುಲ್ ಗಾಂಧಿ ಕೂಡ ಕೆಪಿಸಿಸಿಗೆ ಈ ಒಂದು ಪತ್ರವನ್ನು ಬರೆಯುವ ಮೂಲಕ ರಾಜ್ಯದಲ್ಲಿ ಕನಿಷ್ಠ 25 ಸ್ಥಾನಗಳನ್ನು ಗೆಲ್ಲಿಸಲೇಬೇಕು, ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು, ಸಂಘಟನೆಯನ್ನ, ಕಾರ್ಯತಂತ್ರವನ್ನು ರೂಪಿಸಬೇಕು ಅನ್ನುವಂಥ ಸೂಚನೆ ಕೊಟ್ಟಿದ್ದಾರೆ. ಬಹುತೇಕ ಕರ್ನಾಟಕದ ಲೋಕಸಭಾ ಚುನಾವಣೆಯನ್ನ ರಾಹುಲ್ ಗಾಂಧಿ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ವೈಯಕ್ತಿಕವಾಗಿ ಆಸಕ್ತಿ ತಾಳಿದ್ದಾರೆ ಅನ್ನುವಂಥದ್ದು ಈ ಪತ್ರದಿಂದ ಗೊತ್ತಾಗುತ್ತೆ. ಸೊ ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಒಂದು ರೀತಿ ಕರ್ನಾಟಕ ಕಾಂಗ್ರೆಸ್ಗೆ ಮತ್ತು ಬಿಜೆಪಿಗೆ ಒಂದು ರೀತಿ ದೊಡ್ಡ ಅಖಾಡ ಅಂತಲೇ ಹೇಳ್ಬೋದು. ಜೈಲ್ ಬ್ರೇಕ್ ಸೀಕ್ರೆಟ್, ಇದು ಇವತ್ತಿನ ನ್ಯೂಸ್ ಅವರ್ನ ವಿಷಯ ನಾನು ತೆಗೆದುಕೊಂಡಿರ್ತಕ್ಕಂಥದ್ದು. ಇಡೀ ಕರ್ನಾಟಕದ ಗೃಹ ಇಲಾಖೆಗೆ ಅವಮಾನ ಆಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಜನರು ರಕ್ಷಣೆ ಇದೆಯಾ? ಒಂದು ಜೈಲಲ್ಲಿ ಒಬ್ಬ ಸೈಕೋಪಾತ್, ಪರಮ ಕ್ರೂರಿ ಜಯಶಂಕರ್ ಅನ್ನುವಂಥವರು ಹಾರಿ ಹೋಗ್ತಾನೆ, ಆ 30 ಅಡಿಗಳ ಒಂದು ಅಭೇದ್ಯ ಕೋಟೆಯನ್ನು ಭೇದಿಸಿ ಹೊರಗೆ ಹೋಗ್ತಾನೆ ಅಂತಂದ್ರೆ ನಿಜಕ್ಕೂ ಕೂಡ ಗೃಹ ಇಲಾಖೆ ತಲೆ ತಗ್ಗಿಸುವಂಥದ್ದು. ಇಡೀ ಕರ್ನಾಟಕ ಭಯಭೀತ ಆಗಿದೆ. ಯಾಕಂತಂದ್ರೆ ಈತ ಮಾಡಿದ ಅಪರಾಧಗಳು, ಈತ ಮಾಡದಂತ ಕ್ರೂರ ಕೆಲಸ ಬಹಳ ದೊಡ್ಡ ಪ್ರಮಾಣದ. ಯಾಕಂದ್ರೆ 19 ರೇಪ್ ಕೇಸ್ಗಳಲ್ಲಿ ಈತ ಭಾಗಿಯಾಗಿದ್ದಾನೆ. 2 ಪೊಲೀಸರನ್ನು ಕೂಡ ಕೊಂದು ಹಾಕಿದ್ದಾನೆ. ಅವರ ಪತ್ನಿಯರ ಮೇಲೆ ರೇಪ್ ಮಾಡಿದ್ದಾನೆ. ಬಹಳ ಗಂಭೀರವಾದಂಥ ಪ್ರಕರಣ, ಒಟ್ಟು 27 ಪ್ರಕರಣಗಳಿದ್ದಾವೆ. ಸೊ ಈತ ನಿನ್ನೆ ಅಂದ್ರೆ ಇವತ್ತು ಬೆಳಿಗ್ಗೆ ಜೈಲಿಂದ, ಪರಪ್ಪನ ಅಗ್ರಹಾರ ಜೈಲಿಂದ ಪಾರಾಗಿದ್ದಾನೆ. ಅದರ ಡಿಟೇಲ್ಡ್ ಆದಂಥ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡ್ ಬರೋಣ. ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದೆ. ಯಾಕಂದ್ರೆ ಪರಪ್ಪನ ಅಗ್ರಹಾರದ ಕೇಂದ್ರ ಕಾರಾಗೃಹದಿಂದ ಸೈಕೋಪಾತ್ ಜೈಶಂಕರ್ ಜೈಲು ಸಿಬ್ಬಂದಿಯನ್ನ ಯಾಮಾರಿಸಿ ಎಸ್ಕೇಪ್ ಆಗಿದ್ದಾನೆ. ಪರಪ್ಪನ ಅಗ್ರಹಾರ ಜೈಲಿಗೆ 30 ಅಡಿ ಎತ್ತರದ ಗೋಡೆ ಇದೆ. ಇಂತಹ ಅಭೇದ್ಯ ಗೋಡೆಯನ್ನ ಹತ್ತಿ ಎಸ್ಕೇಪ್ ಆಗಿದ್ದಾನೆ. ಕೈದಿಯೊಬ್ಬ ಪರಪ್ಪನ ಅಗ್ರಹಾರ ಜೈಲಿನ ಕೋಟೆಯಿಂದ ತಪ್ಪಿಸಿಕೊಂಡಿರೋದು ಇದೇ ಮೊದಲು. ಪೊಲೀಸ್ ವೇಷ ಧರಿಸಿದ್ದ ಜೈಶಂಕರ್ 15 ಅಡಿ ಎತ್ತರದ 2 ಗೋಡೆ ಮತ್ತು 30 ಅಡಿ ಎತ್ತರದ ಇನ್ನೊಂದು ಗೋಡೆ ಹತ್ತಿ ಎಸ್ಕೇಪ್ ಆಗಿದ್ದಾನೆ. ಅದಕ್ಕಾಗಿ ಬೆಲ್ಟ್ ಮತ್ತು ಹಗ್ಗವನ್ನ ಬಳಸಿದ್ದಾನೆ.
ಹಾಗೆ ಎರಡನೇ ಗೋಡೆ ಹತ್ತುವಾಗ ಅಲ್ಲಿ ಹಾಕಿದ್ದ ಗಾಜಿನ ಚೂರುಗಳಿಂದ ಗಾಯಗಳಾಗಿವೆ ಅನ್ನೋದಕ್ಕೆ ಅಲ್ಲಿರುವ ರಕ್ತದ ಕಲೆಗಳು ಸಾಕ್ಷಿ ಹೇಳುತ್ತಿವೆ. ಜೈಶಂಕರ್ ಜೈಲಿನ ಆಸ್ಪತ್ರೆಯ ನೆಲಮಹಡಿಯಲ್ಲಿದ್ದ. ಕರೆಂಟ್ ಹೋದ ಸಂದರ್ಭವನ್ನೇ ನೋಡಿ ಎಸ್ಕೇಪ್ ಆಗಿದ್ದಾನೆ. ಮುಂಜಾಗ್ರತೆಗೆ ವೈದ್ಯರು ಬಳಸುವ ಗ್ಲೌಸ್ಗಳನ್ನ ಬಳಸಿದ್ದ. ಕರೆಂಟ್ ಹೋಗಿದ್ದಕ್ಕೋ ಏನೋ ವಿದ್ಯುತ್ ಬೇಲಿಯು ಜೈಶಂಕರ್ನನ್ನ ತಡೆಯುವಲ್ಲಿ ವಿಫಲವಾಗಿದೆ. ಇನ್ನು ಜೈಲಿನಲ್ಲಿ ಸಿಸಿಟಿವಿ ಕ್ಯಾಮೆರಾಗಳಿದ್ರೂ ಕೆಲಸ ಮಾಡುತ್ತಿದ್ದದ್ದು 2 ಮಾತ್ರ. ವಿಚಿತ್ರ ಅಂದ್ರೆ ಜೈಶಂಕರ್ ಇದ್ದ ಕೋಣೆಯಲ್ಲಿ ಒಂದೇ ಒಂದು ಸಿಸಿಟಿವಿಯೂ ಇರಲಿಲ್ಲ. ಇಷ್ಟೆಲ್ಲ ಆಗಿ ಈ ಸೈಕೋ ತಪ್ಪಿಸಿಕೊಂಡಿದ್ದಾನೆ ಅನ್ನೋದು ಗೊತ್ತಾಗಿರೋದು ಬೆಳಗ್ಗೆ 5 ಗಂಟೆಗೆ. ಖೈದಿ ತಪ್ಪಿಸಿಕೊಂಡಿದ್ದಕ್ಕೆ 3 ಜೈಲರ್, ಒಬ್ಬ ಚೀಫ್ ವಾರ್ಡನ್, ಒಬ್ಬ ಎಸಿಪಿ ಸೇರಿ 11 ಜನ ಅಮಾನತಾಗಿದ್ದಾರೆ. ಸಿಬ್ಬಂದಿ ಸಸ್ಪೆಂಡ್ ಮಾಡಿದ್ದಾರೆ ಸಾಹೇಬರು. 11 ಮೆಂಬರ್ಸ್. ಜೈಲರ್ ಈ ಮಾಂತೇಶಪ್ಪ ಮತ್ತೆ ಮೋಹನ್, ಆಮೇಲೆ ಒಬ್ರು ಚೀಫ್ ವಾರ್ಡರ್. ಹೌದು. ಈತ ಅಂತಿಂತ ಕ್ರೂರಿಯಲ್ಲ. ಈತ ವೃದ್ಧೆಯನ್ನು ಬಿಟ್ಟಿಲ್ಲ, ಕಾನ್ಸ್ಟೇಬಲ್ ಪತ್ನಿಯನ್ನು ಬಿಟ್ಟಿಲ್ಲ. ಇಂಥ ಕ್ರೂರಿ ಈ ಮೊದಲೊಮ್ಮೆ ತಮಿಳುನಾಡು ಪೊಲೀಸರಿಂದ ತಪ್ಪಿಸಿಕೊಂಡಿದ್ದ. ಪೊಲೀಸರಿಗೆ ಹೊಡೆದು ಎಸ್ಕೇಪ್ ಆಗಿದ್ದ. ಈತನ ತಲೆಗೆ 10 ಲಕ್ಷ ಘೋಷಿಸಲಾಗಿತ್ತು. ಈಗ ಈತನ ಬಗ್ಗೆ ಸುಳಿವು ಕೊಟ್ಟವರಿಗೆ 5 ಲಕ್ಷ ರೂಪಾಯಿ ಬಹುಮಾನ ಘೋಷಿಸಲಾಗಿದೆ. ಅವನ ಯಾವ ರೀತಿಯಲ್ಲಿ ಎಸ್ಕೇಪ್ ಆಗಿದ್ದವನ್ನ ಹಿಡಿಯಲಿಕ್ಕೆ ಈಗಾಗಲೇ ಸ್ಪೆಷಲ್ ಸ್ಕ್ವಾಡ್ ಮಾಡಿದ್ದೀವಿ. ನಮ್ಮ ಜಾಯಿಂಟ್ ಕಮಿಷನರು BK ಸಿಂಗ್ ಅವ್ರ ನಾಯಕತ್ವದಲ್ಲಿ ಮಾಡಿದ್ದೀವಿ. ನಾವು ಆದಷ್ಟು ಬೇಗನೆ ಇವರು ಹಿಡಿತೀವಿ ಎಂಬ ನಮಗೆ ವಿಶ್ವಾಸ ನಮಗಿದೆ. ಒಂದು 5 ಲಕ್ಷ ರೂಪಾಯಿ ಯಾರು ಸುಳ್ಳು ಸಿಕ್ಕಿ ಅವನಿಗೆ ಹಿಡಿಯಲಿಕ್ಕೆ ಮಾಡಿದ್ರೆ 5 ಲ್ಯಾಕ್ಸ್ ರುಪೀಸ್ ನಾವು ನಮ್ಮ ಸರ್ಕಾರದಿಂದ. ಇನ್ನೊಂದೆಡೆ ಪರಪ್ಪನ ಅಗ್ರಹಾರ ಸುತ್ತಮುತ್ತಲ ಪ್ರದೇಶಗಳ ಎಲ್ಲಾ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಿಗೆ ಸೈಕೋ ಜೈಶಂಕರ್ನ ಫೋಟೋ ಕಳುಹಿಸಲಾಗಿದೆ. ಅನುಮಾನಾಸ್ಪದವಾಗಿ ತಿರುಗುವವರ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಲಾಗಿದೆ. ಇನ್ನೊಂದೆಡೆ ಪೊಲೀಸ್ ತಂಡಗಳು ಸೈಕೋಪಾತ್ ಹುಡುಕಾಟ ನಡೆಸುತ್ತಿದ್ದಾರೆ. ಒಟ್ಟಿನಲ್ಲಿ ಸೈಕೋ ಜೈಶಂಕರ್ ಎಲ್ಲರಿಗೂ ಚಳ್ಳೆಹಣ್ಣು ತಿನ್ನಿಸಿ ಎಸ್ಕೇಪ್ ಆಗಿದ್ದಾನೆ. ಪರಪ್ಪನ ಅಗ್ರಹಾರ ಅನ್ನೋ ಕೇಂದ್ರ ಕಾರಾಗೃಹದ ಭದ್ರತೆಯ ಬಣ್ಣವನ್ನು ಬಯಲು ಮಾಡಿದ್ದಾನೆ. ಜೊತೆಗೆ ಜನರಲ್ಲಿ ಆತಂಕವನ್ನು ಹುಟ್ಟುಹಾಕಿದ್ದಾನೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಇದು ಪರಮಪಾತಕಿ ಸೈಕೋಪಾತ್ ಹೇಗೆ 30 ಅಡಿಗಳ ಪರಪ್ಪನ ಅಗ್ರಹಾರದ ಗೋಡೆಯನ್ನ ಹಾರಿ ಹೋಗ್ತಾನೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಯಕ್ಷ ಪ್ರಶ್ನೆಗಳಿದ್ದಾವೆ. ಅಷ್ಟೊಂದು CCTVಗಳಿದ್ದಾವೆ, ಅಷ್ಟೊಂದು ಸಿಬ್ಬಂದಿ ಇದೆ, ಅಷ್ಟೊಂದು ನಿಗಾ ಇಟ್ಟಂಥ ಒಂದು ಪರಪ್ಪನ ಅಗ್ರಹಾರದಿಂದ ಈತ ಹೊರಗೆ ಹೋಗಬೇಕಾದ್ರೆ ಅನೇಕ ಸಂಶಯಗಳಿದ್ದಾವೆ. ಜೈಲಲ್ಲಿ ಏನಾಗ್ತಾ ಇದೆ, ನಿಜಕ್ಕೂ ಕೂಡ ಜೈಲಲ್ಲಿ ಎಲ್ಲ ಸಿಬ್ಬಂದಿ ಒಗ್ಗಟ್ಟಾಗಿದೆಯಾ ಅಥವಾ ನಿಜಕ್ಕೂ ಭದ್ರತೆ ಇದೆಯಾ, ಅಲ್ಲಿ ಹೇಳೋರು ಕೇಳೋರು ಯಾರಾದರೂ ಇದ್ದಾರಾ, ಈ ಎಲ್ಲ ಪ್ರಶ್ನೆಗಳಿದ್ದಾವೆ. ಅಂಥ ಪ್ರಶ್ನೆಗಳನ್ನು ಕೂಡ ನಾವು ಇಲ್ಲಿ ಮಾಡ್ಕೊಂಡಿದ್ದೇವೆ. ಆ ಪ್ರಶ್ನೆಗಳು ಕೂಡ ಇಬ್ಬರು ಅತಿಥಿಗಳು ನಮ್ಮ ಚರ್ಚೆಯಲ್ಲಿ ಭಾಗಿಯಾಗಿರ್ತಾರೆ. ಅವರು ಈ ಒಂದು ಪ್ರಶ್ನೆಗಳು ಎತ್ತಿದ್ದೀವಿ, ಜನರ ಮುಂದೆ ಎತ್ತಿರ್ತಕ್ಕಂಥ ಪ್ರಶ್ನೆಗಳು ಅವರು ಕೂಡ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತಾರೆ. ನಿಜಕ್ಕೂ ಕೂಡ ಈ ಪರಮಪಾತಕ್ಕೆ ಹೇಗೆ ಹಾರಿ ಹೋದ, ಆತ ಮತ್ತೆ ಸಿಗ್ತಾನ ಅನ್ನುವಂಥ ಪ್ರಶ್ನೆ ಕೂಡ. ಯಾಕಂತಂದರೆ ಆತ ಹೊರಗೆ ಹೋಗಿರೋದು ರಾಜ್ಯದ ಮಹಿಳೆಯರಲ್ಲಿ ಆತಂಕ ಉಂಟು ಮಾಡಿದೆ. ಯಾಕಂದರೆ 19 ಮಹಿಳೆಯರ ಮೇಲೆ 19 ಜನ ಮಹಿಳೆಯರ ಮೇಲೆ ರೇಪನ್ನು ಮಾಡಿರ್ತಕ್ಕಂಥ ಮತ್ತು ಕೊಲೆಯನ್ನು ಅತ್ಯಂತ ಭೀಕರವಾಗಿ ಕೊಲೆ ಮಾಡಿರ್ತಕ್ಕಂಥ ಒಬ್ಬ ಮಹಾಪಾತಕಿ. ಸೊ ಆ ಒಂದು ವಿಚಾರವನ್ನು ನಾನು ಚರ್ಚೆ ಮಾಡ್ತೀನಿ. ನಮ್ಮ ಜೊತೆಗೆ TG ಸಂಗ್ರಾಮ್ ಸಿಂಗ್ ಹಿರಿಯ ನಿವೃತ್ತ ಪೊಲೀಸ್ ಅಧಿಕಾರಿಗಳಿದ್ದಾರೆ. ಹಾಗೆಯೇ ಇನ್ನೊಬ್ಬರು N ಜಯರಾಮಯ್ಯ ನಿವೃತ್ತ DIG ಕಾರಾಗೃಹ ಕೆಲಸ ಮಾಡುವಂಥವ್ರು, ಅವರು ನಮ್ಮ ಜೊತೆ ಚರ್ಚೆಯಲ್ಲಿ ಆಗ್ತಾರೆ. ಅವ್ರ ಜೊತೆ ನಾನು ಚರ್ಚೆ ಮಾಡ್ತೀನಿ. ಮೊದಲಿಗೆ ನಾನು ಕೆಲವು ಪ್ರಶ್ನೆಗಳನ್ನು ಎತ್ಕೊಂಡಿದ್ದೇನೆ. ಆ ಪ್ರಶ್ನೆಗಳನ್ನು ಇಲ್ಲಿ ಕೇಳೋ ಮೂಲಕ ಅತಿಥಿಗಳಿಂದಲೇ ಉತ್ತರ ಪಡ್ಕೊಳ್ತೇನೆ. ಮೊದಲಿಗೆ ಆ ಪ್ರಶ್ನೆಗಳು ಯಾವ ನೋಡ್ಕೊಂಡು ಬನ್ನಿ. ಸೈಕೋ ಶಂಕರ್ಗೆ ಪೊಲೀಸ್ ಡ್ರೆಸ್ ಸಿಕ್ಕಿದ್ದು ಹೇಗೆ? ಸಹಜವಾಗಿ ಪೊಲೀಸ್ ಡ್ರೆಸ್ ಅಲ್ಲಿ ಹೋಗಿದ್ದಾನಂತಂದ್ರೆ ಆತ ಎಷ್ಟು ಚಾಣಾಕ್ಷ ಇದ್ದಾನೆ. ಸೈಕೋ ಅಷ್ಟೇ ಅಲ್ಲ, ಆತ ಚಾಣಾಕ್ಷ ಇದ್ದಾನೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಆತನಿಗೆ ಪೊಲೀಸ್ ಡ್ರೆಸ್ಸೇ ರಕ್ಷಣಾತ್ಮಕ ಆಗಿದೆ ಅನ್ನುವಂಥದ್ದು ಇಲ್ಲಿ ಕಾಣುತ್ತೆ. ನೆಕ್ಸ್ಟ್ ಪ್ರಶ್ನೆ, ಜೈಲಿನಲ್ಲಿದ್ದ ಬೇರೆ ಕೈದಿಗಳು ಈತನನ್ನ ಪೊಲೀಸ್ ಡ್ರೆಸ್ ನಲ್ಲಿ ನೋಡಿಯೂ ಸುಮ್ಮನಿದ್ದೇಕೆ? ಈ ಪ್ರಶ್ನೆ ಕೂಡ ಕಾಡುತ್ತೆ. ಒಂದು ಕಡೆ ಪೊಲೀಸ್ ಸಿಬ್ಬಂದಿ, ಜೈಲು ಸಿಬ್ಬಂದಿ, ಇನ್ನೊಂದು ಕಡೆ ಅವ್ರ ಜೊತೆಗಿದ್ದಂಥ ಕೈದಿಗಳು ಈ ರೀತಿ ಅವನು ಎಸ್ಕೇಪ್ ಆಗುವಾಗ ಸುಮ್ಮನಿದ್ರ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಸೈಕೋ ಶಂಕರ್ಗೆ ಆಸ್ಪತ್ರೆ ಕೋಣೆಯ ನಕಲಿ ಕೀ ಸಿಕ್ಕಿದ್ದು ಹೇಗೆ? ಈ ಪ್ರಶ್ನೆ ಕೂಡ ಕಾಡುತ್ತೆ. ಸಹಜವಾಗಿ ಕೂಡ ಒಬ್ಬ ಕೈದಿ ಆಸ್ಪತ್ರೆಯಲ್ಲಿದ್ದಾಗ ಈ ನಕಲಿ ಕೀ ಹೇಗೆ ಸಿಕ್ತು? ನೆಕ್ಸ್ಟ್ ಪಾಯಿಂಟ್,
ಜೈಲಿನ CCTVಗಳು ಕೆಟ್ಟು ಹೋದದ್ದನ್ನ ಪೊಲೀಸರು ಗಂಭೀರವಾಗಿ ಪರಿಗಣಿಸಲಿಲ್ವಾ? ಅವ್ರು ನೋಡ್ಲೇ ಇಲ್ವಾ? ಇಲ್ಲಿ ಯಾರು ಕೂಡ ಎಸ್ಕೇಪ್ ಆಗೋದಿಲ್ಲ, ಎಲ್ಲ ಆರಾಮಾಗಿದ್ದಾರೆ, ಇದು ರಾಮರಾಜ್ಯ ಅಂತ ಏನಾದರೂ ಬಹುತೇಕ ಪೊಲೀಸ್ ಸಿಬ್ಬಂದಿ ಭಾವಿಸಿದ್ರ? ಜೈಲಿನಲ್ಲಿ ನಿರಂತರ ಗಸ್ತು ವ್ಯವಸ್ಥೆ ಇಲ್ಲವೇ? ಯಾಕಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ 5,000 ಕೈದಿಗಳಿರ್ತಕ್ಕಂಥ ಒಂದು ಜೈಲಿನಲ್ಲಿ ಈ ರೀತಿಯಾದಂಥ ವ್ಯವಸ್ಥೆ ಇರುವಾಗ ಅಲ್ಲಿ ಗಸ್ತಿನ ವ್ಯವಸ್ಥೆ ಯಾಕಿರಲಿಲ್ಲ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಕೂಡ ಕಾಡುತ್ತೆ. ಕೈದಿಗಳ ಕೋಣೆಯಲ್ಲಿ ಸ್ಟೀಲ್ ಪೈಪ್ನಂಥ ರಾಡ್ಗಳನ್ನು ಇಟ್ಟಿದ್ದವರು ಯಾರು? ಈ ರೀತಿ ಒಬ್ಬ ಕೈದಿ ಬಳಿ ಇರುತ್ತೆ, ಸೊ ಅದು ಯಾಕಿಟ್ರು? ಇದೆಲ್ಲ ಕೂಡ ಪ್ರಶ್ನೆಗೆ ಆಹಾರವಾದಂಥ ಒಂದು ವಿಷಯ. ನೆಕ್ಸ್ಟ್, ಜೈಲಿನಲ್ಲಿ ಎತ್ತರದ ಗೋಡೆಗಳ ಮಧ್ಯೆ ಲಿಂಕ್ ಗೋಡೆ ಕಟ್ಟಿದ ಬುದ್ಧಿವಂತ ಯಾರು? ಯಾಕಂದ್ರೆ ಈಗ ಆ ಗೋಡೆಯನ್ನು ಒಡಿಬೇಕು ಅನ್ನುವಂಥ ಆದೇಶ ರಾಜ್ಯ ಸರ್ಕಾರದಿಂದ ಹೋಗಿದೆ. ಆ ಗೋಡೆ ಕಟ್ಟಿದ್ರ ಉದ್ದೇಶ ಏನು? ಬಹುತೇಕ ಆ ಗೋಡೆ ಸರಿಯಿಲ್ಲ ಅನ್ನುವಂಥ ಉದಾಹರಣೆಯನ್ನ ಜಯಶಂಕರ್ ತೋರಿಸ್ಕೊಟ್ಟಿದ್ದಾರೆ. ಕರೆಂಟ್ ಹೋದಾಗ ಬೇಲಿಗೆ ಕರೆಂಟ್ ಹಾಯಿಸುವ ಪರ್ಯಾಯ ವ್ಯವಸ್ಥೆ ಇಲ್ವಾ? ಈ ಪ್ರಶ್ನೆ ಕೂಡ. ಯಾಕಂದ್ರೆ ನಿನ್ನೆ ರಾತ್ರಿ ಕರೆಂಟ್ ಹೋಗಿತ್ತು, ಮಳೆ ಬರ್ತಾ ಇತ್ತು, ಅದನ್ನೇ ಒಂದು ಅಸ್ತ್ರ ಮಾಡಿಕೊಂಡು ಜಯಶಂಕರ್ ಅಲ್ಲಿಂದ ಪಾರಾಗಿದ್ದಾನೆ. ಜೈಲಿನಲ್ಲಿ ಸರ್ಚ್ ಲೈಟ್ ವ್ಯವಸ್ಥೆ ಇಲ್ಲವೇ ಅನ್ನುವಂಥದ್ದು. ಇಷ್ಟೆಲ್ಲ ವ್ಯವಸ್ಥೆ, ಇಷ್ಟೆಲ್ಲ CCTV, 30 CCTVಗಳು, ಸಾವಿರಾರು ಸಿಬ್ಬಂದಿಗಳು, ಅಷ್ಟೊಂದು ಭದ್ರತೆ ಇರುವಾಗ ಸರ್ಚ್ ಲೈಟ್ ವ್ಯವಸ್ಥೆ ಇರಲಿಲ್ವ ಅನ್ನುವಂಥ ಪ್ರಶ್ನೆ ಕೂಡ ಕಾಡುತ್ತೆ. ಇದಷ್ಟೇ ಅಲ್ಲ, ಇಡೀ ಪರಪ್ಪನ ಅಗ್ರಹಾರ ಅನ್ನುವಂಥ ಅಭೇದ್ಯ ಕೋಟೆ ಏನಿದೆ, ಅದು ಯಾರೇ ಏನು ಹೇಳಲಿ ಕೂಡ ಆ ಕೋಟೆಯಿಂದ ಹೊರಗಡೆ ಹೋಗೋದು ಕಷ್ಟ. ಅಷ್ಟೊಂದು ಭದ್ರತೆ, ಅಷ್ಟೊಂದು ಎತ್ತರದ ಗೋಡೆಗಳು, ಅಷ್ಟೊಂದು ಮುಳ್ಳಿನ ಬೇಲಿ, ಅದಕ್ಕೆ ಕರೆಂಟ್ ಕೂಡ ಪ್ರವಹಿಸಿರುತ್ತೆ, ಕರೆಂಟ್ ಕೂಡ ಅಲ್ಲಿ ಫ್ಲೋ ಆಗುತ್ತೆ. ಇದ್ರ ಮಧ್ಯನೂ ಕೂಡ ಆತ ಹೇಗೆ ಪಾರಾದ? ಅದೊಂದು ಗ್ರಾಫಿಕ್ಸಲ್ಲಿ ನೋಡ್ಕೊಂಬರೋಣ. ಆ ಗ್ರಾಫಿಕ್ಸ್ನು ಕೂಡ ನೋಡಿದ್ರೆ ಗೊತ್ತಾಗುತ್ತೆ ಯಾವ್ಯಾವ ರೀತಿಯ ತಂತ್ರವನ್ನು ಬಳಕೆ ಮಾಡ್ಕೊಳ್ಳೋದು. ಸೊ ನೀವು ನೋಡ್ತಾ ಇರ್ಬೋದು, ನನ್ನ ಬಲಗಡೆ ಜೈಲಿನ ಆಸ್ಪತ್ರೆ ಇದೆ. ಆ ಆಸ್ಪತ್ರೆಯ ಮೊದಲ ಮಾಡಿಯಲ್ಲಿ ಇರ್ತಾನೆ ಅವನು, ಕೊನೆಯ ಕೆಳ ಹಂತದ ಮಾಡಿಲಿ. ಅಲ್ಲಿಂದ ಅವರು ಏನು ಗೋಡೆಯನ್ನು ಹತ್ತುವ ಮೂಲಕ ಅಲ್ಲಿ ಅವನು ಆ ಗ್ಲೌಸನ್ನು ಬಳಕೆ ಮಾಡ್ಕೊಳ್ತಾನೆ, ಪೊಲೀಸರ ಸಮವಸ್ತ್ರ ಬಳಕೆ ಮಾಡ್ಕೊಳ್ತಾನೆ. ಅಲ್ಲಿಂದ ಅವನು ಮಧ್ಯಭಾಗ ಇರ್ತಕ್ಕಂಥ ಏನು ಗೋಡೆ ಇದೆ, ಆ ಗೋಡೆ ಮೇಲೆ ಅವನು ಗ್ಲಾಸ್ನ ಚೂರುಗಳು ಹಾಕಿದ್ದಾರೆ, ಅಲ್ಲಿ ತಂತಿ ಬೇಲಿ ಇದೆ, ಅಲ್ಲೆಲ್ಲ ರೀತಿ ಯಾವುದೇ ಕಾರಣಕ್ಕೂ ಹೋಗೋ ಅವಕಾಶನಿಲ್ಲ. ಆ ಲಿಂಕ್ ಕಲ್ಪಿಸಿರ್ತಕ್ಕಂಥ ಗೋಡೆಯನ್ನು ಹಾದು ಇನ್ನೊಂದು ಗೋಡೆ ಮೂಲಕ ಅಲ್ಲಿಂದ ಅವನು ಜಂಪ್ ಮಾಡ್ತಾನೆ. ಅಂದರೆ ಬಹುತೇಕ ಈ ಸಂಪೂರ್ಣವಾದಂಥ ಮಾಹಿತಿಯನ್ನು ಆತ ಕಲೆ ಹಾಕಿದ್ದಾನೆ. ಕರೆಂಟ್ ಇಲ್ಲದೆ ಇರೋ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಆ ಚಿಕಿತ್ಸೆ ನೆಪದಲ್ಲಿ ಆತ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಪೊಲೀಸರ ಸಮವಸ್ತ್ರನ ಬಳಕೆ ಮಾಡಿಕೊಂಡು ಮೊದಲ ಗೋಡೆಯನ್ನು ಹತ್ತಿ ನಂತರ ಒಂದು ಕಟ್ಟಿಗೆ ಮೂಲಕ ನಾವು ಮೊದಲ ಗೋಡೆಯನ್ನು ಹತ್ತಾನೆ. ನಂತರ ಲಿಂಕ್ ಗೋಡೆಯನ್ನು ದಾಟಿ ಆ ಕೊನೆಯ ಗೋಡೆ ಏನಿದೆ 30 ಅಡಿ ಗೋಡೆ, ಅದು 3ನೇ ಗೋಡೆ, ಅಲ್ಲಿಂದ ಅವನು ಜಂಪ್ ಮಾಡ್ತಾನೆ ಕಟ್ಟಿಗೆ ಇಟ್ಕೊಂಡು. ಸೊ ಆಗ ಅಲ್ಲಿ ಬ್ಲಡ್ ಕೂಡ ಬೀಳುತ್ತೆ, ರಕ್ತದ ಕಲಿಗಳು ಕೂಡ ಇದ್ದಾವೆ. ಆತ ಬಹುತೇಕ ಓಡಿ ಹೋಗಿದ್ರು ಕೂಡ ಅವನು ಆಸ್ಪತ್ರೆಗೆ ಸೇರೋದು ಗ್ಯಾರಂಟಿ, ಯಾಕಂದ್ರೆ ಅಷ್ಟು ಎತ್ತರದ ಅದು ಗೋಡೆ ಇರೋದ್ರಿಂದ. ಸೊ ಇಷ್ಟೆಲ್ಲ ಭದ್ರತೆ, ಇಷ್ಟೆಲ್ಲ ಒಂದು ರೀತಿ ಉಕ್ಕಿನ ಒಂದು ವ್ಯವಸ್ಥೆ ಇದ್ರೂ ಕೂಡ ಒಬ್ಬ ಪರಮಪಾತಕಿ ಅಲ್ಲಿಂದ ಹಾರು ಹೋಗ್ತಾನೆ ಅಂತಂದರೆ ಇದು ನಿಜಕ್ಕೂ ಕೂಡ ಒಂದು ಸರ್ಕಾರಕ್ಕೆ ಮತ್ತು ಒಂದು ವ್ಯವಸ್ಥೆಗೆ ಎತ್ತಿರ್ತಕ್ಕಂಥ ಒಂದು ಪ್ರಶ್ನೆ ಮತ್ತು ಒಂದು ರೀತಿ ಅಪಮಾನ ಕೂಡ. ಸೊ ಪರಮಪಾತಕಿ ಹೇಗೆ ಬಚಾವಾದ, ಹೇಗೆ ಗೋಡೆ ಹಾರಿ ಹೊರಗಡೆ ಹೋದ, ಇದಕ್ಕೆ ಸಂಬಂಧಪಟ್ಟದ್ದು ಕೋತಿರಾಜ್ ಈ ಸಲೀಸಾಗಿ ಏನು ಗೋಡೆಗಳನ್ನು ಹತ್ತುವಂಥ ಒಂದು ಕಲೆ ಇದೆ, ಒಂದು ರೀತಿ ಧೈರ್ಯ ಇದೆ. ಕೋತಿರಾಜ್ ಈ ಒಂದು ವ್ಯಕ್ತಿಯ ಏನು ಎಸ್ಕೇಪ್ ಆಗಿದ್ದಾನೆ, ಒಂದು ರೀತಿ ಡೇರ್ ಡೆವಿಲ್ ಆಗಿ ಹೊರಗಡೆ ಹೋಗಿದ್ದಾನೆ ಜೈಶಂಕರ್. ಆತ ನಿಜಕ್ಕೂ ಕೂಡ ಹೇಗೆ ಹೋದ ಅದ್ರ ಬಗ್ಗೆ ಒಂದು ಹೇಳಿಕೆ ಕೂಡ ಇದೆ. ಕೋತಿರಾಜ್ ನೀಡಿರ್ತಕ್ಕಂಥದ್ದು ನೋಡ್ಕೊಂಬರೋಣ. ನಾನು ಕೋತಿರಾಜು, ನಾನು ಹಲವಾರು ಬಿಲ್ಡಿಂಗ್ಗಳನ್ನ, ಗೋಡೆಗಳನ್ನ, ಬಂಡೆಗಳನ್ನ ಹತ್ತಿದ್ದೀನಿ. ಬಟ್ ನಿನ್ನೆ ಜೈಶಂಕರ್ ಜೈಲಿಂದ ತಪ್ಪಿಸ್ಕೊಂಡು ನ್ಯೂಸ್ ಕೇಳಿ ನನಗೂ ತುಂಬಾ ಆಶ್ಚರ್ಯ ಅನಿಸ್ತು. ಅವ್ರು ಹತ್ತಿರಾಕ ಅಷ್ಟು ದೊಡ್ಡ ಗೋಡೆಗಳನ್ನ ಒಬ್ಬ ಮಾಮೂಲು ಮನುಷ್ಯ ಹತ್ತಬೇಕು ಅನ್ನೋದು ನನಗೆ ತುಂಬಾ ಇದಾಗ್ತದೆ. ಬಟ್ ಅಷ್ಟು ಈಜಿ ಆಗಲ್ಲ. ಗಾರೆ ಗಿರೆ ಮಾಡಿರೋ ಅಂತ ಗೋಡೆಗಳನ್ನ ಅಷ್ಟು ಈಜಿಯಾಗಿ ಹತ್ತಕ್ಕಾಗಲ್ಲ. ಅವ್ನು ಹತ್ಲೇ ಅದನ್ನ ಗೋಡೆನೇ ಹತ್ತಿ ಹೋಯ್ದಾನ ಅಂದ್ರೆ ಒಂದು ಪ್ರೂಫ್ ಅಂದ್ರೆ ಒಂದು 10ರಿಂದ 12 ಅಡಿ ಒಂದು ಬಂಬು ಅಥವಾ ಒಂದು ಪೈಪೋ ಒಂದು ಹಗ್ಗನೋ, ಇದರಲ್ಲಿ ಒಂದೇ ಒಂದು ಹಗ್ಗ ಅಥವಾ ಒಂದು ಪಂಪೋ ಅಥವಾ ಒಂದು ಪೈಪೋ ಸಿಕ್ಕಿದ್ರೆ ಸಾಕು. ಒಂದು ಗೋಡೆ ಅಲ್ಲ, ಆತರ 10 ಗೋಡೆನ ಬೇಕಾದ್ರೆ ತಾಟ್ಬಹುದು. ಹಗ್ಗನು ಪೈಪು ಇಲ್ಲದೆ ಅವನು ತಪ್ಪಿಸ್ಕೊಂಡು ಹೋಯ್ದಾನ ಅಂದ್ರೆ ಗೋಡೆ ತಾಟ್ಕೊಂಡು ಹೋಗಕ್ಕೆ ಸಾಧ್ಯನೇ ಇಲ್ಲ. ಯಾವ್ದೋ ಬೇರೆ ಕಡೆಯಿಂದ ಹೋಯ್ದಾನ ಅಂತ ನನ್ನ ಭಾವನೆ, ನನ್ನ ಇದು. ಸೊ ಎಷ್ಟೆಲ್ಲ ಪ್ರಶ್ನೆಗಳಿದಾವೆ, ಎಷ್ಟೆಲ್ಲ ಆತಂಕಗಳಿದೆ, ಸವಾಲುಗಳಿದಾವೆ. ಅಷ್ಟೇ ಅಲ್ಲ, ರಾಜ್ಯದ ಮಹಿಳೆಯರು ಆತಂಕಿತರಾಗಿದ್ದಾರೆ. ಸೊ ಬಹುತೇಕ ಚಿತ್ರದುರ್ಗ, ದಾವಣಗೆರೆ, ಬಿಜಾಪುರ ಎಲ್ಲ ಭಾಗದಲ್ಲಿ ಈತ ಅತ್ಯಂತ ಕ್ರೂರವಾಗಿ ರೇಪನ್ನು ಮಾಡ್ತಾನೆ, ಕೊಲೆಯನ್ನು ಮಾಡ್ತಾನೆ. ಇವತ್ತಿಗೂ ಕೂಡ ಆತ ಹೊರಗೆ ಹೋಗಿದ್ದಾನಂತಂದ್ರೆ ರಾಜ್ಯದ ಮಹಿಳೆಯರು
ಆತಂಕಿತರಾಗಿದ್ದಾರೆ. ಇದಕ್ಕೆ ಎಲ್ಲೋ ಒಂದು ಕಡೆ ಪರಿಹಾರ ಕೊಡಬೇಕಾಗತ್ತೆ. ನಾನು ಚರ್ಚೆ ಮಾಡ್ತೀನಿ ಸಂಗ್ರಾಮ್ ಸಿಂಗ್ ಹಾಗೆ ಜಯರಾಮ್ ಅವ್ರ ಜೊತೆಗೆ. ನಾವು ಅದಕ್ಕಿಂತ ಮೊದಲು ಒಂದು ಬ್ರೇಕ್.